ಪಾಪ ನನ್ ಫ್ರೆಂಡ್ ಏನ್ ಮಾಡ್ತಿದಾನೋ ಏನೋ, ದೊಡ್ಡ ಮನುಷ್ಯರ ಮನೆ ಹುಡ್ಗ, ಅವನಿಗೆ ಎಲ್ಲಿ ಅಡಿಗೆ ಮಾಡಕ್ ಬರ್ಬೇಕು ನೋಡೋಣ. ಫ್ರೆಂಡು ಬಾ ಕೂತ್ಕೋ, ಸ್ವಲ್ಪ ರೆಸ್ಟ್ ತಗೋ ಬಾ. ಗುಡ್. ಅಂಕಲ್, ನೀವ್ ನಂಗ್ ಮೋಸ ಮಾಡ್ಬಿಟ್ರಿ ಅಂಕಲ್. ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬರೀ ವಾಕಿಂಗ್, ಜಾಗಿಂಗ್, ಎಕ್ಸರ್ಸೈಸಸ್ ಅಷ್ಟೇ ಹೇಳ್ಕೊಟ್ಟಿದ್ದು. ನೋಡು ತನ್ಮಯ್, ಇದು ಒಂಥರ ಬಾಕ್ಸಿಂಗ್. ಬಾಕ್ಸಿಂಗ್? ಹಾ, ಇದು ಬಾಕ್ಸಿಂಗ್ ನ ಒಂದ್ ಪಾರ್ಟ್. ಸರಿ, ನಾನು ನಿನ್ನ ಒಂದ್ ಕ್ವೆಶನ್ ಕೇಳಲ್ಲ? ಏನು? ಎಲ್ರು ನಿನ್ನ ಗುಂಡಣ್ಣ ಗುಂಡಣ್ಣ ಅಂತ ಕರೆಯೋದು ನಿನ್ಗೆ ಬೇಜಾರಾಯ್ತಾ? ಇಷ್ಟು ದಿನ ಮನೇಲಿ ಕರೀತಿದ್ರು ಅಂಕಲ್, ನಂಗ್ ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ಸ್ವಲ್ಪ ದಿನದಿಂದ ಸ್ಕೂಲಲ್ಲಿ ನನ್ ಬಗ್ಗೆ ಎಲ್ರು ತಮಾಷೆ ಮಾಡಕ್ ಸ್ಟಾರ್ಟ್ ಮಾಡಿದಾರೆ. ಅದ್ ನಂಗ್ ತುಂಬಾ ಹರ್ಟ್ ಆಯ್ತು. ಸರಿ ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನೋ ಯೂಸ್. ಆದ್ರೆ ಈಗ ನೀನು ಬಾಕ್ಸಿಂಗ್ ಕಲಿಬೇಕು ಅನ್ನೋ ಡಿಸಿಷನ್ ತಗೊಂಡಿದ್ಯಲ್ಲ, ಅದು ಸೂಪರ್ ಡಿಸಿಷನ್. ನಂಗೆ ತುಂಬಾ ಇಷ್ಟ ಆಯ್ತು. ಗುಡ್. ಅಂಕಲ್, ನನ್ಗೆ ಬಾಕ್ಸಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ತುಂಬಾ ಆಸೆ. ನಾವು ಬಾಕ್ಸಿಂಗ್ ಚಾಂಪಿಯನ್ ಆದಾಗ ನಮ್ ಫೋಟೋನ ಸ್ಕೂಲ್ ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾರೆ, ಎಲ್ರು ನೋಡ್ಲಿ ಅಂತ. ನನ್ ಫೋಟೋನು ಆತರ ನೋಟಿಸ್ ಬೋರ್ಡ್ ಮೇಲೆ ಬರ್ಬೇಕು ಅಂತ ನಂಗ್ ತುಂಬಾ ಆಸೆ. ಬರತ್ತಲ್ವಾ ಅಂಕಲ್? ಖಂಡಿತ ಆಗತ್ತೆ. ನಾನ್ ನಿನ್ನ ಚಾಂಪಿಯನ್ ಆಗೋ ತರ ಮಾಡ್ತೀನಿ. ಇಡೀ ಸ್ಕೂಲೇ ನಿನ್ನ ನೋಡಿ ಕ್ಲಾಪ್ ಮಾಡ್ಬೇಕು, ಹಾಗಾಗತ್ತೆ. ಕೊಡೋ, ಕೊಡಲ್ಲ ಕಣೋ, ಕೊಡೋ, ಕೊಡಲ್ಲ ಕಣೋ. ನಮಸ್ಕಾರ ಮೇಡಮ್. ಸ್ಟೇಷನರೀಸ್ ಎಲ್ಲ ಕೊಟ್ಟಾಯ್ತಾ? ಹಾ ಮೇಡಮ್, ಎಲ್ಲ ಕೊಟ್ಟಾಯ್ತು. ಇದು ಬುಕ್ ತರಿಸಿದ್ದು, ಇದು ಪೆನ್ನು ಮತ್ತೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿದ್ದು. ಕಮಿಷನ್ ಎಷ್ಟಾಯ್ತು ಮೇಡಮ್? ನಾನೇನ್ ಕೇಳ್ತಿದ್ದೀನಿ ಅಂತ ನಿಂಗೂ ತುಂಬಾ ಚೆನ್ನಾಗಿ ಗೊತ್ತು. ಕಮಿಷನ್ ಎಷ್ಟು ಬಂತು? ಮೇಡಮ್, ಡಿಸ್ಟ್ರಿಬ್ಯೂಟರ್ ಹತ್ರ ನೀವು ಎಷ್ಟು ಕಮಿಷನ್ ಕೇಳೋಕೆ ಹೇಳಿದ್ರಿ ಎಷ್ಟು ಕೇಳಿದ್ದೀನಿ ಮೇಡಮ್. ಮತ್ತೆ ಕಡಿಮೆ ಬೆಲೆಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಹಾಕಿದ್ದೀನಿ ಮೇಡಮ್. ಉಳಿದಿರೋ ಅಮೌಂಟು, ಕಮಿಷನ್ ಅಮೌಂಟು ಎಲ್ಲ ನಿಮ್ಮ ಅಕೌಂಟಿಗೆ ಬರುತ್ತೆ ಮೇಡಮ್. ಅದೇ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಮೇಡಮ್. ಮೇಡಮ್, ನನ್ನ ದುಡ್ಡು ನಿನಗೆ ಸೇರ್ಬೇಕಾಗಿರೋದೆಲ್ಲ ಸೇರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆದರೆ ಒಂದು ಚಿಕ್ಕ ಡೌಟ್ ಮೇಡಮ್, ನಿಮ್ಮ ಮನೇಲಿ ಅಷ್ಟೆಲ್ಲ ದುಡ್ಡಿದೆ, ಇಷ್ಟು ದೊಡ್ಡ ಆಫೀಸ್ ಇದೆ, ಆದ್ರೂ ಈ ದುಡ್ಡಿಗೆ ಯಾಕೆ ಆಸೆ ಪಡ್ತಾ ಇದ್ದೀರಾ? ಸಿ, ನನಗೆ ಅಂತ ಆಫೀಸ್ ಇದ್ರು ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡಕ್ ಆಗಲ್ಲ. ಎಲ್ಲಾನು ಬ್ರೋ ಹತ್ರ, ಡ್ಯಾಡ್ ಹತ್ರನೇ ಹೇಳಿ ಮಾಡ್ಬೇಕು. ಅಂಡ್ ಐ ಡೋಂಟ್ ಲೈಕ್ ದ್ಯಾಟ್. ಅಂಡ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋ ನನ್ಗೆ ಪರ್ಸನಲ್ ಲಾಭ ಇಲ್ಲ ಅಂದ್ರೆ ಹೇಗೆ ಹೇಳು? ಅದಕ್ಕೆ ನಾನು ಇದೆಲ್ಲ ಮಾಡೋದು. ಅಲ್ಲ ಮೇಡಮ್. ನೋಡು, ಇದೆಲ್ಲ ನನ್ಗೆ ಬೇಡದೇ ಇರೋ ವಿಷಯ. ಸುಮ್ನೆ ಹೋಗು. ಸರಿ ಮೇಡಮ್. ಮೇಡಮ್, ಇನ್ನೊಂದು ಕೊಟ್ಟೆ ಮೇಡಮ್, ಇಲ್ಲಿ ಯಾವುದೋ ಹೊಸ ಸ್ಟಾಫ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂತಿದ್ರಂತ, ಹೌದಾ ಮೇಡಮ್? ಎಸ್, ಹೌದು. ಈ ಎಲ್ಲ ಆಪರೇಷನ್ ನೋಡ್ಕೊಳ್ಳೋದಕ್ಕೆ ಆಪರೇಷನ್ ಹೆಡ್ ಅಂತ ಒಬ್ರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಿದ್ದಾರೆ. ಮೇಡಮ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ಅಪಾಯಿಂಟ್ಮೆಂಟ್ ಮಾಡುವಾಗ ನಮ್ ಜನನೇ ಮಾಡ್ಕೋಬಹುದಲ್ಲ ಮೇಡಮ್? ನಮ್ ಕೆಲಸನೂ ತುಂಬಾ ಈಸಿ ಆಗುತ್ತೆ ಮೇಡಮ್. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಬೇಡ. ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ. ನನಗ್ ಮಾತ್ರ ಕಮಿಷನ್ ಬರ್ತಿರ್ಬೇಕು. ಪೆನ್ ಮಾಡೋದಕ್ಕೆ ಡಾಕ್ಯುಮೆಂಟಲ್ ತೋರಿಸೋ ಅಮೌಂಟು ನಾನ್ ಖರ್ಚು ಮಾಡೋ ಅಮೌಂಟ್ಗೂ ತುಂಬಾ ಡಿಫ್ರೆನ್ಸ್ ಇರಬೇಕು. ನಾವೆಷ್ಟು ದುಡ್ಡು ಉಳಿಸ್ತೀವೋ ಅಷ್ಟು ಒಳ್ಳೇದು. ಅಂಡ್ ಕಮಿಷನ್ ಕೂಡ ಜಾಸ್ತಿ ಆಗ್ಬೇಕು. ಶೋರ್ ಮೇಡಮ್, ಖಂಡಿತ ಮಾಡೋಣ. ನೋಡ್ತಾ ಇರಿ, ಇಷ್ಟು ದಿನಕ್ಕಿಂತ ಜಾಸ್ತಿನೇ ಬರುತ್ತೆ. ಸೂಪರ್. ಎಲ್ಲಿ ತನಕ ನನಗ್ ಕಮಿಷನ್ ಬರ್ತಿರುತ್ತೋ ಅಲ್ಲಿ ತನಕ ನೀನ್ ಆರಾಮಾಗಿ ಕೆಲಸ ಮಾಡ್ಬೋದು. ಓವರ್ ಸ್ಮಾರ್ಟ್ನೆಸ್ ತೋರ್ಸಿದ್ರೆ, ಹೊರಗಡೆ ಈ ವಿಷಯನೆಲ್ಲ ಏನಾದ್ರು ಹೇಳಿದ್ರೆ, ನಿನ್ ಕೆಲ್ಸಕ್ಕೂ ನಿನ್ ಜೀವಕ್ಕೂ ಎರಡಕ್ಕೂ ಥ್ರೆಟ್ ಇರುತ್ತೆ. ಎಲ್ಲಾದ್ರೂ ಉಂಟಾ ಮೇಡಮ್?
ಉಂಡು ಮನೆಗೆ ದ್ರೋಹ ಬಗೆಯೋ ಕ್ಯಾರೆಕ್ಟರ್ ಅಲ್ಲ ಮೇಡಮ್ ನಮ್ದು. ಗುಡ್, ಅದೇ ತರ ಇರ್ಬೇಕು. ಎಷ್ಟು ಚೆನ್ನಾಗಿ ನೀನ್ ಕೆಲಸ ಮಾಡ್ತೀಯೋ ಅಷ್ಟೇ ಜಾಸ್ತಿ ದುಡ್ಡು ನಿನಗ್ ಬರುತ್ತೆ. ಎಸ್ ಮೇಡಮ್, ಶೂರ್ ಮೇಡಮ್. ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿ 50 ರೂಪಾಯಿ ಉಳಿಸಿದ್ದೀನಿ. ಅದನ್ನು ಸೇರಿಸಿ ಒಳ್ಳೆ ಊಟ ಮಾಡ್ಬಿಡೋಣ. ಅರೆ, ನಾನು ದಿನ ಹೊರಗಡೆ ತಿಂದು ತಿಂದು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅಲ್ಲ, ಅಡುಗೆ ಮಾಡೋ ಐಟಮ್ಸ್ನೆಲ್ಲ ತಂದಿಟ್ಕೊಂಡ್ಬಿಟ್ರೆ ನಾಳೆಯಿಂದ ನಾನೇ ಅಡುಗೆ ಮಾಡ್ಬೋದಲ್ಲ. ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಆಮೇಲೆ ಉಳಿಸ್ಬೋದಲ್ಲ. ಎಸ್, ಲೆಟ್ಸ್ ಡೂ ದಟ್. ಅದೇನಾಗುತ್ತೋ ಆಗಲಿ, ಇವತ್ತು ನಾನು ಸಖತ್ತಾಗಿ ಅಡುಗೆ ಮಾಡಬೇಕು. ನಾನು ಮಾಡಿರೋ ಅಡುಗೆ ತಿಂದು ನಾನೇ ಫಿದಾಗ್ಬಿಡ್ಬೇಕು. ಹಂಗೆ ಮಾಡಬೇಕು. ಎಸ್. ಓಕೆ, ತರಕಾರಿ, ಎಣ್ಣೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೂಪರ್. ಫಸ್ಟ್ ಅಕ್ಕಿ ತೊಳ್ಕೊಂಡ್ ಬರಬೇಕು. ಸ್ಟಾರ್ಟ್. 3 ಈರುಳ್ಳಿ, 3 ಟೊಮಾಟೊ. ಓಕೆ. ವಾ, ಹೇ, ಮನೇಲಿ ವಾರಿಜಾಕ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರಬಾರ್ದು ಅಂತಂದ್ರೆ ಸಿಪ್ಪೆನ ತಲೆ ಮೇಲೆ ಇಟ್ಕೋಬೇಕು ಅಂತ ಹೇಳಿದ್ರು. ಕರೆಕ್ಟ್. ಓಕೆ. ಸೂಪರ್. ಈರುಳ್ಳಿ ಆಯ್ತು, ಈಗ ಟೊಮ್ಯಾಟೊ. ತರಕಾರಿ ಎಲ್ಲ ರೆಡಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಪಾಪ ನನ್ ಫ್ರೆಂಡ್ ಏನ್ ಮಾಡ್ತಿದಾನೋ ಏನೋ. ದೊಡ್ಡ ಮನುಷ್ಯರ ಮನೆ ಹುಡ್ಗ, ಅವನಿಗೆ ಎಲ್ಲಿ ಅಡಿಗೆ ಮಾಡಕ್ ಬರ್ಬೇಕು ನೋಡೋಣ. ಫ್ರೆಂಡು, ಫ್ರೆಂಡು, ಏನು ಭಾರಿ ಏನೋ ನಡೆಸ್ತಾ ಇದೀಯಾ? ಗೆಳತಿ, ನೀವೇನಿಲ್ಲಿ? ನಿಂಗ್ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ. ಕಾಫಿನಾ? ಇಷ್ಟು ಬೇಗನಾ? ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಬೇಗ ಅಂತೆ, ಬೇಗ. ವಾಟ್?
ಆಗ್ಲೇ ಸಂಜೆ 5 ಗಂಟೆ ಆಗೋಯ್ತಾ? ಅಡಿಗೆ ಮಾಡ್ತಾ ಮಾಡ್ತಾ ಟೈಮ್ ನೋಡೋದೇ ಮರ್ತಿದೀಯ ಅನ್ಸತ್ತೆ. ಹಾಗೇನಿಲ್ಲ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತ. ಹೋಗ್ಲಿ ತಗೋ ಕಾಫಿ ಕುಡಿ. ಏನ್ ಗೆಳತಿ, ನಾನ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ, ನೀವ್ ನೋಡಿದ್ರೆ ಕಾಫಿ ತಂದು ಕೊಟ್ಟಿದ್ದೀರಾ. ಇನ್ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟಿದ್ರೆ ರಾತ್ರಿ ಊಟನೇ ಆಗ್ತಿತ್ತೋ ಏನೋ. ಗೆಳತಿ ಪ್ಲೀಸ್ ನಗ್ಬೇಡಿ, ನನಗೆ ಬೇಜಾರಾಗತ್ತೆ. ನೀನೇ ತಾನೇ ಹೇಳಿದ್ದು ಬೆಸ್ಟ್ ಫ್ರೆಂಡ್ ಆದವರು ಅದೇನೋ ಕರುಣೆ ತೋರ್ಸಲ್ಲ ನಗ್ತಾರೆ ಅಂತ, ಅದಕ್ಕೆ ನಗ್ತಾ ಇದ್ದೀನಿ. ಈಗ ನೋಡಿದ್ರು ಬೇಜಾರಾಗುತ್ತೆ ಅಂತಿದ್ಯಾ? ಎಲ್ಲ ನೀನೇ ಹೇಳಿದ್ರೆ ಹೇಗೆ? ಗೆಳತಿ ಚಿಲ್ ಚಿಲ್, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಲ್ಲ, ಎಂತ ಕಾಂಪ್ಲಿಕೇಟೆಡ್ ಲೈಫ್ ಅಲ್ವಾ? ಅಂದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು, ತರಕಾರಿ ತಗೊಂಡ್ಬರ್ಬೇಕು, ಅದನ್ನ ಹೆಚ್ಚಿ ಅಡುಗೆ ಮಾಡಬೇಕು, ಟೈಮ್ ಆಗುತ್ತೆ ಅಂತ ಹೊರಗಡೆ ತಿನ್ನಕ್ಕೆ ಶುರು ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ, ಮನೇಲೆ ಮಾಡ್ಕೊಂಡ್ರೆ ಟೈಮ್ ಆಗುತ್ತೆ. ಬಾಬಾ, ಅದು ಹೇಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೈಫ್ನ ಲೀಡ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮದ್ವೆ ಆಗೋ ಮೂಲಕ ಏನು ಮದುವೆ ಆಗೋ ಮೂಲಕನಾ? ಹೇಗೆ? ಅದು ಹೇಗೆ ಅಂದ್ರೆ, ಮದ್ವೆ ಆದ್ರೆ ಎಲ್ಲ ಕೆಲಸ ಒಬ್ರೇ ಮಾಡ್ಬೇಕು ಅಂತೇನಿಲ್ಲ. ಗಂಡ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ಮನೆ ಕೆಲಸ ಮಾಡ್ತಾಳೆ, ಹೆಂಡತಿ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಗಂಡ ಮನೆ ಕೆಲಸ ಮಾಡ್ತಾನೆ, ಇಬ್ರು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಇಬ್ರು ಹಂಚ್ಕೊಂಡು ಮನೆ ಕೆಲಸ ಮಾಡ್ತಾರೆ ಅಷ್ಟೇ. ವಾವ್, ದಿಸ್ ಇಸ್ ನೈಸ್. ಮತ್ತೆ ನಾಯ್ಸ್ ನಾಯ್ಸ್. ಥ್ಯಾಂಕ್ ಯು, ಚೆನ್ನಾಗಿದೆ ಕಾಫಿ. ನಾಯ್ಸ್ ನಾಯ್ಸ್. ಅಡುಗೆ ಆಗಿರ್ಬೇಕು, ಚೆಕ್ ಮಾಡೋಣ. ಪರಿಮಳ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಆದೀಶ್ವರ್ ಕಾಮತ್, ಬೇಷ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ವೆರಿ ಗುಡ್.